ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ. ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ. ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ನನ್ನ ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ. ಓಡಿ ಓಡಿ ದುಡಿಯಲು ನಾ ಸುಖ ಬಲ ನೀಡಿರುವೆ. ಓಡಿ ಓಡಿ ದುಡಿಯಲು ನಾ ಸುಖ ಬಲ ನೀಡಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು. ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು. ಯೇಸು ಕರ್ತ ನಿನ್ನೆರಳಲ್ಲೇ ನಾನು ದಿನವೆಲ್ಲ ಬಾಳುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪ್ರಾರ್ಥನೆ ಲಾಲಿಸಿದೆ,
ಸದುತ್ತರ ನೀಡಿರುವೆ. ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ. ಯಾವ ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಪಾದದಲ್ಲೇ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಹೌದು ಡ್ಯಾಡಿ. ಯೇಸುವೆ ಸ್ತೋತ್ರ, ದೇವರ ಪ್ರತಿರೂಪ, ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಪ್ರೀತಿಯು ಬಹಳ ಅಪಾರವು. ಹೌದು ಡ್ಯಾಡಿ. ನಿಮ್ಮಯ ಪ್ರೀತಿಯು ಬಹಳ ಅಪಾರವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ, ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ, ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ರಕ್ತವು ಬಹಳ ಅಮೂಲ್ಯವು. ಹೌದು ಡ್ಯಾಡಿ. ನಿಮ್ಮಯ ರಕ್ತವು ಬಹಳ ಅಮೂಲ್ಯವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಡ್ಯಾಡಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ, ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ, ಶ್ರೀ ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನಸಿರುವೆ.
ರಾಧಾ ನಮ್ಮನ್ನು ಎಂದೆಂದು ನೆನೆಸಿರುವೆ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಬಾಳ ಪ್ರಕಾಶವೇ, ಹೌದು ಡ್ಯಾಡಿ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಆಮೆನ್ ಹಲ್ಲೆಲೂಯಾ, 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 ಆಮೆನ್ ಹಲ್ಲೆಲೂಯಾ. ಭುವಿಯಲ್ಲೂ ಗಗನದಲ್ಲೂ ಮೇಲಾದ ನಾಮ ಯೇಸು. ಭುವಿಯಲ್ಲೂ ಗಗನದಲ್ಲೂ ಮೇಲಾದ ನಾಮ ಯೇಸು. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಅನುದಿನವೂ ಸರ್ವಜನ ಅಡ್ಡ ಬೀಳುವ ನಾಮ ಯೇಸು. ಅನುದಿನವೂ ಸರ್ವಜನ ಅಡ್ಡ ಬೀಳುವ ನಾಮ ಯೇಸು. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಉಪಕಾರವನ್ನು ಸ್ಮರಿಸುತ್ತೇವೆ, ನಿಮ್ಮ ದಯೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇವೆ. ನೀನು ಮಹೋಪಕಾರಿ ಡ್ಯಾಡಿ, ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತ. ಹೌದು ರಾಜ. ಈ ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ
ಶಾಶ್ವತವು ಶಾಶ್ವತವು. ನಂದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ. ಹೌದು ಡ್ಯಾಡಿ, ನನ್ನ ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ ಹರ್ಷಿಸುವೆ. ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ನಾವು ನಿನ್ನನ್ನೇ ಪ್ರೀತಿಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ನನಗಾಗಿ ಎಲ್ಲವ ಮಾಡುವವನೇ. ಹೌದು ಡ್ಯಾಡಿ, ಮಾಡಿ ಮುಗಿಸುವವನೇ. ನನಗಾಗಿ ಎಲ್ಲವ, ಡ್ಯಾಡಿ ಜೊತೆ ಮಾತಾಡಿ. ಹೌದು ಡ್ಯಾಡಿ, ಮಾಡಿ ಮುಗಿಸುವವನೇ. ನನ್ ಭಾರವ ನನ್ ಹೊರೆಯ, ನನ್ ಭಾರವ ನನ್ ಹೊರೆಯ ನಿನ್ ಪಾದದಿ ಇಳಿಸಿರುವೆ. ಹೌದಪ್ಪ, ನಿನ್ ಪಾದದಿ ಇಳಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ಏಸಯ್ಯ ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ನನ್ ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ. ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನನ್ ಹೃದಯದ ತವಕವಯ್ಯ, ನನ್ ಹೃದಯದ ತವಕವಯ್ಯ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆಲ್ಲ ಘನತೆ ಗೌರವ ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಜೀವವುಳ್ಳ ಪರಲೋಕ ತಂದೆಯೇ,
ಆಮೇನ್, ಆಮೇನ್, ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟ ಸತ್ಯವೇದ ಭಾಗ. ನಮ್ಮ ಇವತ್ತಿನ ಧ್ಯಾನದ ಅಂಶಕ್ಕಿಂತ ಮುಂಚೆ 2 ವಚನಗಳನ್ನು ಓದ್ಬಿಟ್ಟು ಮುಂದೆ ಹೋಗುವ. 1 ಕೊರಿಂಥ 3:16, 1 ಕೊರಿಂಥ 3:19. 1 ಕೊರಿಂಥ 3:16, 6:19 ಆಮೇಲೆ 3:16 ಓದಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೋಡಿ, ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಸರ್ವಶಕ್ತನಾದ ದೇವರು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾನೆ. ಹಾಲೆಲೂಯ. ನಾನು ಎಲ್ಲೋ ಇರ್ತೀನಿ, ನನ್ನನ್ನು ಬಂದು ಮೀಟ್ ಮಾಡು ಅಂತ ಹೇಳಲಿಲ್ಲ. ಮಗನೇ, ನಾನೇ ಬರ್ತೀನಿ ಅಂತ ಹೇಳಿ ತನ್ನನ್ನು ಎಷ್ಟರ ಮಟ್ಟಿಗೆ ತಗ್ಗಿಸ್ಕೊಂಡು ನಮ್ಮೊಳಗೆ ವಾಸ ಮಾಡಲಿಕ್ಕೆ ಬಂದಿದ್ದಾನೆ. ನಾವು ದೇವರ ಆಲಯ, ಈ ದೇಹ ದೇವರ ಆಲಯ, ಈ ದೇಹದೊಳಗೆ ದೇವರು ವಾಸ ಮಾಡ್ತಾ ಇದ್ದಾನೆ. ಹಾಲೆಲೂಯ. ಆ ಕಾನ್ಷಿಯಸ್ ನಮಗಿರಲಿ. 6ನೇ ಅಧ್ಯಾಯ 19ನೇ ವಚನ, ಅದೇ 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ಈ ದೇಹವು ದೇವರ ಗರ್ಭಗುಡಿ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ವಾಸ ಮಾಡುವ ಗರ್ಭಗುಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ದೇವರು ನಮ್ಮ ವಿಷಯದಲ್ಲಿ ಮೇಲಾದ ಒಂದು ಅಭಿಪ್ರಾಯ ಹೊಂದಿದ, ನಮ್ಮೊಳಗೆ ವಾಸ ಮಾಡಲಿಕ್ಕೆ, ನಮ್ಮನ್ನು ಗರ್ಭಗುಡಿಯಾಗಿಸಿಕೊಳ್ಳುವುದಕ್ಕೆ, ನಮ್ಮನ್ನು ತನ್ನ ಆಲಯವಾಗಿಸಿಕೊಳ್ಳುವುದಕ್ಕೆ. ಹಾಲೆಲೂಯ. ಯಾಕೆ ದೇವರು ಈ ತೀರ್ಮಾನ ಮಾಡಿದನು ಅಂತ ಹೇಳಿದ್ರೆ, ಯೋಹಾನನ ಸುವಾರ್ತೆ 14:16 ಈ ರೀತಿಯಾಗಿ ಓದ್ತೇವೆ. ಆತನು ಸಹಾಯಕನು. ಓದಿ 14, ಯೋಹಾನ 14 ವಚನ 16. ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ, ಒಂದಿನ 2 ದಿನ ಅಲ್ಲ, ಎವ್ರಿ ಡೇ, ಎವ್ರಿ ಟೈಮ್, ಆಲ್ ದ ಟೈಮ್, ಎಲ್ಲ ಸಮಯದಲ್ಲೂ ಸದಾಕಾಲವು ನಮ್ಮ ಜೊತೆಯಲ್ಲೇ ಇರುವಾತನು. ಹಗಲು ರಾತ್ರಿ ಅಗಲದೆ ನಮ್ಮೊಳಗೆ ವಾಸ ಮಾಡುವಾತನು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಮಗೆ ಹೆಲ್ಪ್ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಬಂದನು. ಯಾವ್ಯಾವ ರೀತಿಯೆಲ್ಲ ಸಹಾಯ ಮಾಡ್ತಾರೆ ಎಂಬುದಾಗಿ ಈಗಾಗಲೇ ನಾನು ಎಣಿಸ್ತೀನಿ 8 ಅಂಶಗಳನ್ನು ಧ್ಯಾನ ಮಾಡಿದ್ದೇವೆ. ಇವತ್ತು 9ನೇ ಅಂಶವಾಗಿ ದೇವರಾತ್ಮನು ಹೇಗೆ ನಮಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ನಾವು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಗಲಾತ್ಯ 5:15. 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಅಂದರೆ ಪವಿತ್ರಾತ್ಮನು ನಮ್ಮೊಳಗಿರುವಾಗ ಶರೀರ ಭಾವದ ಅಭಿಲಾಷೆಗಳನ್ನು ಆತನು ನಿಷ್ಕ್ರಿಯಗೊಳಿಸ್ತಾನೆ. ಹಾಲೆಲೂಯ. ಮೊಬೈಲ್ ಜಾಮರ್ ಹಾಕ್ಬಿಟ್ರೆ ಯಾವ ನೆಟ್ವರ್ಕು ಬರೋದಿಲ್ಲ. ಅದೇ ರೀತಿ ನಮ್ಮೊಳಗೆ ಹೋಲಿ ಸ್ಪಿರಿಟ್ ಇದ್ಬಿಟ್ರೆ ಯಾವ ಶರೀರ ಭಾವದ ಅಭಿಲಾಷೆಗಳು ಬರೋದಿಲ್ಲ, ಎಲ್ಲವನ್ನು ಜಾಮ್ ಮಾಡಿಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ತುಂಬ ಹೋರಾಟ ಇವತ್ತು. ಅನೇಕರಿಗೆ ಶರೀರ ಭಾವಗಳನ್ನು ಜಯಿಸಲಿಕ್ಕೆ ಬಹಳಷ್ಟು ಸರ್ಕಸ್ ಮಾಡ್ತಾರೆ. ಏನು ಮಾಡೋದು, ಹಿಂಗೆ ಮಾಡ್ಬೋದಾ, ಶರೀರವನ್ನು ಜಜ್ಕೊಳ್ಬೋದಾ, ಪ್ರಯತ್ನ ಮಾಡ್ಬೋದಾ, ಮೈಯೆಲ್ಲ ಪರಚಿ ಗಾಯ ಮಾಡಿ ದೇಹವನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಪ್ರಯಾಸ ಪಡ್ತಾರೆ. ದೇವ್ರು ನೋಡಿ ನಮಗೆ ಹೆಂಗೆ ಹೆಲ್ಪ್ ಮಾಡಿದ್ದಾನೆ. ದೇವರ ಆತ್ಮನು ನಮ್ಮೊಳಗೆ ಬಂದುಬಿಟ್ರೆ ಶರೀರ ಭಾವದ ಅಭಿಲಾಷೆಗಳನ್ನೆಲ್ಲ ಹಾಗೇ ಸಪ್ರೆಸ್ ಮಾಡಿಬಿಡ್ತಾನೆ. ಹಾಲೆಲೂಯ. ದೇವರಾತ್ಮನು ಅಂಥ ಮಹತ್ಕಾರ್ಯವನ್ನು ಮಾಡುವಾತನು. ದೇವರಾತ್ಮನು ನಮ್ಮೊಳಗೆ ಆ ರೀತಿಯಾಗಿ ಕಾರ್ಯನಿರ್ವಹಿಸ್ತಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ
8ನೇ ಅಧ್ಯಾಯಕ್ಕೆ ಬಂದರೆ ಈ ವಿಷಯದಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಅರ್ಥ ಆಗ್ತದೆ. 8ನೇ ಅಧ್ಯಾಯ 5ನೇ ವಚನವನ್ನು ಓದಿ. 5 ಮತ್ತು 6. ರೋಮಾಪುರ 8:5-6. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಆದರೆ ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. 9ನೇ ವಚನ. ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ. ಯಾಕಂದ್ರೆ ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮನು ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಳ್ತಾನೆ. ನಮ್ಮೊಳಗೆ ದೇವರಾತ್ಮನು ವಾಸ ಮಾಡಿ ನಮಗೆ ಶರೀರ ಭಾವಕ್ಕೆ ಹೋಗದ ಹಾಗೆ ಕಾರ್ಯನಿರ್ವಹಿಸ್ತಾನೆ. ಹೇಗಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಮೊದಲೇದಾಗಿ ನಿಯಂತ್ರಣಕ್ಕೆ ತಗೊಳ್ತಾನೆ. 5ನೇ ವಚನದಲ್ಲಿ ನೋಡುವಾಗ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸನ್ನು ತಗೊಂಡೋಗ್ತಾನೆ. ಶರೀರ ಭಾವದ ಮೇಲೆ ಮನಸ್ಸು ತಗೊಂಡೋಗೋದಿಲ್ಲ. ದೇವರಾತ್ಮ ನಮ್ಮೊಳಗಿರುವಾಗ ಇಚ್ಛಾಶೆಗಳಾಗಲಿ, ದುರಾಶೆಗಳಾಗಲಿ, ಕೋಪ ಆವೇಶಗಳಾಗಲಿ ಇದು ಬಾರದ ಹಾಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶರೀರ ಭಾವದಿಂದ ತೆಗೆದು ದೇವರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಇಡ್ತಾನೆ. ಅವುಗಳ ಮೇಲೆ ಮನಸ್ಸು ಹೋಗೋದಿಲ್ಲ. ಹಲ್ಲೆಲೂಯ. ಅದರಿಂದಾಗಿ 9ನೇ ವಚನ ಹೇಳ್ತದೆ, ನೀವಾದರೂ ನಿಮ್ಮೊಳಗೆ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದ ಅಧೀನರಲ್ಲ. ಯಾಕಂದರೆ ನೀವು ದೇವರ ಆತ್ಮನ ಭಾವದ ಅಧೀನರು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾರೊಳಗೆ ದೇವರ ಆತ್ಮನಿದ್ದಾನೋ ಅವರು ದುಡುಕಿ ಮಾಡಿಬಿಟ್ಟೆ, ಗೊತ್ತಿಲ್ಲದೆ ಮಾಡಿಬಿಟ್ಟೆ, ಅಯ್ಯಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತು, ಆಮೇಲೆ ಚಿಂತೆ ಮಾಡೋದಿಲ್ಲ. ದೇವರ ಆತ್ಮನ ನಿಯಂತ್ರಿಸ್ತಾನೆ. ಎಲ್ಲಿ ಬ್ರೇಕ್ ಹಾಕಬೇಕು ಅಲ್ಲಿ ಬ್ರೇಕ್ ಹಾಕ್ತಾನೆ. ಕೆಲವು ಸಮಯಗಳಲ್ಲಿ ನಮಗೆ ಬರುವ ಹೋರಾಟ ಅವ್ರಿಗೆ 2 ಕೊಡಬೇಕು ಅನಿಸುತ್ತೆ, ಆದರೆ ಈ ಕೈಯನ್ನು ಪವಿತ್ರಾತ್ಮನ ತಡೀತಾನೆ. ಈ ಮನಸ್ಸು ವಿಪರೀತಕ್ಕೆ ಹೋಗಿ ಕೆಲವರು ಕೊಲೆನೂ ಮಾಡಿಬಿಡ್ತಾರೆ, ಕೆಲವರು ಬೇರೆಯವ್ರಿಗೆ ಹಾನಿ ಮಾಡ್ತಾರೆ, ಕೆಲವರು ತಮಗೆ ಬಂದ ಟೆನ್ಷನ್ನಲ್ಲಿ ಹೋಗಿ ನೇಣು ಬಿಗಿದುಕೊಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ಆದರೆ ದೇವರಾತ್ಮನಿರುವಾಗ ಏನೇ ವಿಪರೀತಗಳು ಬರಲಿ ಎಲ್ಲದರ ಮೇಲೆ ದೇವರಾತ್ಮನ ನಿಯಂತ್ರಣಕ್ಕೆ ತಗೊಳ್ತಾನೆ. ಶರೀರ ಭಾವ ಕ್ರಿಯೆ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮೊಳಗಿರುವ ದೇವರಾತ್ಮನು ಅದಕ್ಕಾಗಿ ನಮ್ಮೊಳಗಿದ್ದಾನೆ. ನಮ್ಮ ಮನಸ್ಸನ್ನು ಲೋಕದ ಭಾವದಿಂದ ತೆಗಿತಾನೆ. ಮೊದಲೇದಾಗಿ ತೆಗೆದು ದೇವರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಇಡ್ತಾನೆ. ಹಾಗೆ ನಮ್ಮ ಮನಸ್ಸಿನ ನಿಯಂತ್ರಣದಿಂದ ನಮ್ಮ ದೇಹವನ್ನು ಕೂಡ ಕಂಟ್ರೋಲಿಗೆ ತಗೊಳ್ತಾನೆ. ಹಲ್ಲೆಲೂಯ. ನಮ್ಮ ದೇಹದ ರಾಜಧಾನಿ ನಮ್ಮ ಮನಸ್ಸು. ನಿಮಗೆ ಗೊತ್ತಿರ್ಬೋದು, ಮೈಂಡು ಇಡೀ ದೇಹವನ್ನು ನಿಯಂತ್ರಣ ಮಾಡ್ತದೆ. ಈ ಮೈಂಡನ್ನು ನಾವು ಕಂಟ್ರೋಲ್ಗೆ ತೊಗೊಂಡ್ಬಿಟ್ರೆ ದೇಹವನ್ನು ಕಂಟ್ರೋಲ್ಗೆ ತಗೊಂಡು ಹಾಗೆ ನಮ್ಮೊಳಗಿರುವ ದೇವರಾತ್ಮನು ನಮ್ಮ ಮನಸ್ಸನ್ನು ದೇವರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಇಡುವಂತೆ ನಮ್ಮೊಳಗೆ ಉತ್ತೇಜನವನ್ನು ಕೊಡ್ತಾನೆ. ಅದರಿಂದಾಗಿ ನೆಕ್ಸ್ಟ್ ಲೆವೆಲ್ನಲ್ಲಿ ಶರೀರವನ್ನು ಕೂಡ ನಿಯಂತ್ರಣಕ್ಕೆ ತಗೊಳ್ತಾನೆ. ಪ್ರೈಸ್ ದ ಲಾರ್ಡ್. ಹಾಗಾಗಿ ದೇವರಾತ್ಮನು ನಮಗೆ ಈ ರೀತಿಯಾಗಿ ನಮಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾನೆ. ಓ ದೇವರಿಗೆ ಸ್ತೋತ್ರ. ನಾವು 1 ನಿಮಿಷ ದೇವರಾತ್ಮನ ಈ ಒಂದು ಕಾರ್ಯ ನಮ್ಮಲ್ಲಿ ನೆರವೇರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮನೇ, ನನ್ನೊಳಗೆ ವಾಸ ಮಾಡಿ ನನ್ನ ಮನಸ್ಸನ್ನು ನೀವು ನಿಯಂತ್ರಿಸಿ. ಹಲ್ಲೆಲೂಯ. ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡಲಿಕ್ಕೆ ನನಗೆ ಕೃಪೆ ಕೊಡಿ ಸ್ವಾಮಿ. ಹಲ್ಲೆಲೂಯ. 16ನೇ ವಚನ ಗಲಾತ್ಯ 5:16 ಹೇಳ್ತದೆ, ನೀವೇನಾದರೂ ಪವಿತ್ರಾತ್ಮನನ್ನು ಅನುಸರಿಸಿ ನಡ್ಕೊಂಡ್ಬಿಟ್ರೆ ಯಾವ ಕಾರಣಕ್ಕೂ ಶರೀರ ಭಾವದ ಅಭಿಲಾಷೆಗಳನ್ನು ನೆರವೇರಿಸೋದಿಲ್ಲ, ಶರೀರದ ಇಚ್ಛಾಶೆಗಳನ್ನು ನೆರವೇರಿಸುವುದಿಲ್ಲ, ಶರೀರದ ಕೋಪ ಆವೇಶಗಳನ್ನು ನೆರವೇರಿಸುವುದಿಲ್ಲ, ಕೊಲೆ ಸುಲಿಗೆ ಇವುಗಳನ್ನು ನೆರವೇರಿಸುವುದಿಲ್ಲ. ನಿಮ್ಮ ಶರೀರದಲ್ಲಿ ಯಾವ ದುಷ್ಕೃತ್ಯವೂ ನಡೆಯುವುದಿಲ್ಲ. ಹಲ್ಲೆಲೂಯ. ದೇವರಾತ್ಮ, ನಮ್ಮೊಳಗಿರುವ ದೇವರಾತ್ಮನು ನಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ತಾನೆ. ಅನಂತರ ನಮ್ಮ ದೇಹವನ್ನು ನಿಯಂತ್ರಣಕ್ಕೆ ತಗೊಳ್ತಾನೆ. ದೇವರಾತ್ಮನು ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯ. 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ಈ ಅನುಭವ ನನಗೆ ಬೇಕಪ್ಪ. ಪವಿತ್ರಾತ್ಮ, ನನ್ನೊಳಗೆ ಇರುವ ಪವಿತ್ರಾತ್ಮನೇ, ಟೇಕ್ ಕಂಟ್ರೋಲ್ ಆಫ್ ಮೈ ಮೈಂಡ್. ನನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಳಿ. ಹಲ್ಲೆಲೂಯ.
ನನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಳಿ ಪವಿತ್ರಾತ್ಮರೇ. ಹಾಲೆಲೂಯಾ. ಪವಿತ್ರಾತ್ಮನಿಗೆ ಸಂಬಂಧಪಟ್ಟವನು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೇ ಮನಸ್ಸಿಡ್ತಾನೆ. ಹೌದು, ಪವಿತ್ರಾತ್ಮ, ನೀವು ನನ್ನೊಳಗಿದ್ದೀರಿ. ನನ್ನ ಮನಸ್ಸನ್ನು ಮೊದಲು ಕ್ಯಾಪ್ಚರ್ ಮಾಡ್ಕೊಳ್ಳಿ. ನನ್ನ ಮನಸ್ಸಿನ ಆಲೋಚನೆಗಳನ್ನು ನೀವು ನಿಯಂತ್ರಿಸಿ, ನನ್ನ ಮನಸ್ಸಿನ ಭಾವನೆಗಳನ್ನು ನೀವು ನಿಯಂತ್ರಿಸಿ. ಅನಂತರ ನನ್ನ ದೇಹದ ಮೇಲೂ ಕೂಡ ನೀವು ದೊರೆತನ ಮಾಡಿ ಸ್ವಾಮಿ. ಹಾಲೆಲೂಯಾ. ಹೋಲಿ ಸ್ಪಿರಿಟ್ ಗಾಡ್, ನನಗೆ ಈ ರೀತಿಯಾಗಿ ನಿಮ್ಮ ಸಹಾಯವನ್ನು ಒದಗಿಸ್ಕೊಡಿಯಪ್ಪ. ನನ್ನೊಳಗಿರುವ ಪವಿತ್ರಾತ್ಮನೇ, ನನ್ನ ಮನಸ್ಸನ್ನು ನಿಯಂತ್ರಿಸಿ, ನನ್ನ ದೇಹವನ್ನು ನಿಯಂತ್ರಿಸಿ. ಯಾವ ಕಾರಣಕ್ಕೂ ಶರೀರ ಭಾವದ ಕೃತ್ಯಗಳು ನನ್ನಲ್ಲಿ ಬಾರದ ಹಾಗೆ, ನನ್ನ ದೇಹದ ಅಂಗಾಂಗಗಳಲ್ಲಿ ಶರೀರ ಭಾವದ ಕೃತ್ಯಗಳು ಬಾರದ ಹಾಗೆ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಕೃತ್ಯಗಳನ್ನೇ ನನ್ನ ದೇಹದಲ್ಲಿ ನೆರವೇರಿಸುವಂತೆ, ಆತ್ಮೀಕ ಮಗನಿಗೆ ತಕ್ಕ ಕಾರ್ಯಗಳು ನನ್ನ ದೇಹದ ಕ್ರಿಯೆಗಳಲ್ಲಿ ಪ್ರಕಟ ಆಗುವಂತೆ, ದೇವರ ಮಕ್ಕಳಿಗೆ ತಕ್ಕ ಕೃತ್ಯಗಳು ನಮ್ಮ ದೇಹದಲ್ಲಿ ಪ್ರಕಟ ಆಗುವಂತೆ ಕರ್ತನೇ ನಮ್ಮನ್ನು ನಡೆಸಿ, ನನ್ನನ್ನು ನಡೆಸಿ. ನನ್ನ ಜೊತೆಯಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಈ ಕೃಪೆ ಕೊಡಿ ಸ್ವಾಮಿ. ಹಾಲೆಲೂಯಾ. ಪವಿತ್ರ ಆತ್ಮನನ್ನು ಅನುಸರಿಸಿ ನಡ್ಕೊಳ್ಳುವಂತೆ, ಶರೀರ ಭಾವಗಳನ್ನು ಜಯಿಸಿ ನಡ್ಕೊಳ್ಳುವಂತೆ ಕರ್ತನೆ ನಿಮ್ಮ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನಾವು ಸುಮ್ಮನೆ ಕರ್ತನೆ ಕ್ರಿಶ್ಚಿಯನ್ ಅನ್ನುವಂಥ ಲೆವೆಲ್ನಲ್ಲಿ ಇದ್ಬಿಡಬಾರ್ದಪ್ಪ. ಪವಿತ್ರಾತ್ಮನ ಕಂಟ್ರೋಲ್ನಲ್ಲಿ ನಾವು ಇರಬೇಕು ಸ್ವಾಮಿ. ಪವಿತ್ರಾತ್ಮನ ನಿಯಂತ್ರಣದಲ್ಲಿ ನಾವು ಸಾಗಬೇಕು ಕರ್ತನೆ. ಪವಿತ್ರಾತ್ಮನ ಒಂದು ಕರ್ತನೆ ಹತೋಟಿಯಲ್ಲಿ ನಾವು ಸಾಗಲಿಕ್ಕೆ ನಮಗೆ ಕೃಪೆ ಕೊಡಿ. ಹಾಲೆಲೂಯಾ. ಪವಿತ್ರಾತ್ಮನು ನಮ್ಮನ್ನು ನಿಯಂತ್ರಿಸಿ, ನನ್ನ ಮನಸ್ಸನ್ನು ನಿಯಂತ್ರಿಸಿ, ನನ್ನ ದೇಹವನ್ನು ನಿಯಂತ್ರಿಸಿ ಕರ್ತನೆ. ಈ ಲೋಕದ ಜೀವನದಲ್ಲಿ ನಡೆಯುವ ಯಾವುದೇ ವಿಪರೀತಗಳು, ಯಾವುದೇ ಹೋರಾಟಗಳು, ಕಷ್ಟಗಳು, ಕಣ್ಣೀರಿನ ಸನ್ನಿವೇಶಗಳು ಕರ್ತನೆ ಯಾವುದು ಬಂದರೂ ಸಹ ದೇವರಾತ್ಮನು ನನ್ನನ್ನು ನಿಯಂತ್ರಿಸಿ, ಆ ಸಂದರ್ಭದಲ್ಲಿ ದೇವರ ಮಕ್ಕಳಿಗೆ ತಕ್ಕ ಹಾಗೆ ನನ್ನನ್ನು ನಡೆಸ್ಕೊಂಡು ಹೋಗ್ಬೇಕಂತ ಬೇಡಿಕೊಳ್ತೇನೆ. ನನ್ನ ಜನರನ್ನು ನಡೆಸ್ಕೊಂಡು ಹೋಗ್ಬೇಕಂತ ಬೇಡಿಕೊಳ್ತೇನೆ. ಈ ಸಮಯದಲ್ಲಿ ಯಾರೆಲ್ಲ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ನೀವು ಕರ್ತನೆ ಕುದುರೆಗೆ ಲಗಾಮ ಹಾಕುವ ಹಾಗೆ ನಮ್ಮ ಮನಸ್ಸು ದೇಹಕ್ಕೆ ಪವಿತ್ರಾತ್ಮನು ಲಗಾಮ ಹಾಕಿ ನೀವು ನಿಮ್ಮ ನಿಯಂತ್ರಣದಲ್ಲಿ ನಡೆಸ್ಕೊಂಡು ಹೋಗಿ. ದೇವರಿಗೆ ಚಿತ್ತವಿಲ್ಲದಂತಹ ಎಲ್ಲಿಗೂ ನಾವು ಹೋಗದಂತೆ ನಮ್ಮನ್ನು ನಡೆಸಿ. ಹಾಲೆಲೂಯಾ. ನಮ್ಮನ್ನು ನಡೆಸಿ ಪವಿತ್ರಾತ್ಮರೇ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ. ಹೌದು, ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ. ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ನನ್ನನ್ನು ಕಂಟ್ರೋಲ್ ಮಾಡಿ. ಓ, ನಿಂಚಿತ್ತ ಇಲ್ಲದ, ಹೌದು, ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ನನ್ನೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆಸಬೇಕಯ್ಯ. ಹೌದು ಡ್ಯಾಡಿ, ಪವಿತ್ರಾತ್ಮನನ್ನು ಅನುಸರಿಸಿ ಶರೀರ ಭಾವದವುಗಳನ್ನು ಜಯಿಸಿ ನಡೆಯುವಂತೆ ಈ ದಿನ ಪವಿತ್ರಾತ್ಮ ನಮಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮೊಳಗಿದ್ದೀರಿ. ಥ್ಯಾಂಕ್ ಯು. ವೆಲ್ಕಮ್ ಯು ಹೋಲಿ ಸ್ಪಿರಿಟ್. ಇವತ್ತು ನನ್ನ ಮನಸ್ಸಿನ ಮೇಲೆ ನಿಮಗೆ ಜವಾಬ್ದಾರಿಕೆ, ಅಧಿಕಾರ, ನನ್ನ ದೇಹದ ಮೇಲೆ ನಿಮಗೆ ಅಧಿಕಾರ. ತಂದೆಗೆ ಚಿತ್ತವಿಲ್ಲದ ಯಾವುದೇ ಶರೀರ ಭಾವಗಳು ಪ್ರಕಟ ಆಗಬಾರ್ದಪ್ಪ. ಸಂಪೂರ್ಣವಾಗಿ ನಿಯಂತ್ರಿಸಿ. ನನ್ನ ಮಾತುಗಳ ಮೇಲೆ ನಿಮ್ಮ ನಿಯಂತ್ರಣ ಇರಲಿ, ನನ್ನ ಭಾವನೆಗಳ ಮೇಲೆ ನಿಮ್ಮ ನಿಯಂತ್ರಣ ಇರಲಿ, ನನ್ನ ದೇಹದ ಕೃತ್ಯಗಳ ಮೇಲೆ ನಿಮ್ಮ ನಿಯಂತ್ರಣ ಇರಲಿ. ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ನನ್ನೊಳಗಿದ್ದು ನನ್ನನ್ನು ನಿಯಂತ್ರಿಸಿ ನನಗೆ ಹೆಲ್ಪ್ ಮಾಡಿ. ತಂದೆಯ ಚಿತ್ತಾನುಸಾರ ನಡೀಲಿಕ್ಕೆ ನನಗೆ ಕೃಪೆ ಕೊಡಿ. ನಮ್ಮೆಲ್ಲರಿಗೂ ಕೃಪೆ ಕೊಡಿ. ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೂ ಈ ಸೌಭಾಗ್ಯ, ಈ ರೀತಿ ಅನುಭವಪೂರ್ವಕವಾದ ಪವಿತ್ರಾತ್ಮನ ಅನುಭವಪೂರ್ವಕವಾದ ಜೀವನ ಒಬ್ಬೊಬ್ಬರಿಗೂ ಕೊಡಿ, ಒಬ್ಬೊಬ್ಬರಿಗೂ ಕೊಡಿ. ನೀವು ನಡೆಸಿ ಹೋಲಿ ಸ್ಪಿರಿಟ್, ನೀವು ನಡೆಸಿ ಹೋಲಿ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ, ನಾವು ಹೊಂದಿಕೊಳ್ತಾ ಇದ್ದೀವಿ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್.
ನಾವು ಈ ದಿನ ಉಡುಪಿ ಜಿಲ್ಲೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಉಡುಪಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮೀನುಗಾರರು, ಮೀನು ಹಿಡಿಯುವಂಥ ಬಿಸ್ನೆಸ್ನಲ್ಲಿರುವಂಥವರು ಮತ್ತು ಇತರೆ ಎಲ್ಲ ಬಿಸ್ನೆಸ್, ಸಣ್ಣ ಪುಟ್ಟ ವ್ಯಾಪಾರಗಳು, ದೊಡ್ಡ ದೊಡ್ಡ ಬಿಸ್ನೆಸ್ಸು, ಎಲ್ಲ ಬಿಸ್ನೆಸ್ನಲ್ಲಿರುವಂಥ ಎಲ್ಲ ಮಕ್ಕಳನ್ನು ಕರ್ತನ ಕೈಗೆ ಒಪ್ಪಿಸಿಕೊಡೋಣ. ಅವರೆಲ್ಲರ ಒಂದು ವ್ಯಾಪಾರಗಳು ಇತರರಿಗೆ ಪ್ರಯೋಜನವಾಗಿ ಆಶೀರ್ವಾದವಾಗಿರುವಂತೆ, ಅದರಿಂದ ಅವರಿಗೂ ಸಹ ಒಳ್ಳೆಯ ಲಾಭ ಉಂಟಾಗುವಂತೆ ಕರ್ತನ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಉಡುಪಿ ಜಿಲ್ಲೆಯ ಮೀನುಗಾರರನ್ನು ನಿನ್ನ ಆಶೀರ್ವದಿಸಬೇಕಂತ ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಅವರೆಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ. ಅವರು ಕರ್ತನೆ ತಮ್ಮ ಕರ್ತನೆ ಜೀವವನ್ನೇ ಕರ್ತನೆ ಹಂಗಿಸದೆ, ಕರ್ತನೆ ಅದನ್ನು ಪರಿಗಣಿಸದೆ, ಕರ್ತನೆ ತ್ಯಾಗವಾಗಿ ಕರ್ತನೆ ಅವರು ಒಂದು ಕರ್ತನೆ ಕುಟುಂಬವನ್ನು ಸಾಕಬೇಕನ್ನೋದಕ್ಕೋಸ್ಕರವಾಗಿ ಕರ್ತನೆ ಸಮುದ್ರದೊಳಗೆ ಹೋಗ್ತಾರೆ. ಕರ್ತನೆ, ಅವರಿಗೆ ನೀನು ಅಲ್ಲಿ ಸುರಕ್ಷತೆ ಕೊಡಬೇಕಪ್ಪ. ಯಾಕೆ ಯಾವ ಅಪಾಯವೂ ಆಗದ ಹಾಗೆ ಅವರು ಸುರಕ್ಷಿತವಾಗಿ ಹಿಂತಿರುಗಿ ಬರಬೇಕು. ಅವರೆಲ್ಲರೂ ಆರೋಗ್ಯವಾಗಿರಬೇಕು. ಅವ್ರ ಕುಟುಂಬಗಳು ಆಶೀರ್ವದಿಸಲ್ಪಡಬೇಕು ಸ್ವಾಮಿ. ಅದರಿಂದ ಒಳ್ಳೆಯ ಲಾಭ ಉಂಟಾಗಲಿ ಸ್ವಾಮಿ. ಕುಟುಂಬಗಳಲ್ಲಿ ಕರ್ತನೆ ನಿನ್ನ ಅನುಗ್ರಹ ಉಂಟಾಗಲಿ. ಅವರೆಲ್ಲ ರಕ್ಷಣೆ ಹೊಂದಬೇಕು ಅಂತ ನಾವು ಬೇಡಿಕೊಳ್ತೇವೆ. ಮೀನು ಹಿಡಿಯೋರೆಲ್ಲ ರಕ್ಷಣಾ ಅನುಭವ ಪಡ್ಕೊಳ್ಳಿ, ನಿತ್ಯ ಜೀವದ ನಿರೀಕ್ಷೆ ಪಡ್ಕೊಳ್ಳಿ, ಪರಲೋಕದ ಭರವಸೆ ಹೊಂದಿಕೊಳ್ಳಿ ಅಂತ ಬೇಡಿಕೊಳ್ತೇವೆ. ಅದಲ್ಲದೆ ಉಡುಪಿ ಜಿಲ್ಲೆಯಾದ್ಯಂತ ಕರ್ತನೆ ಎಲ್ಲ ಬಿಸ್ನೆಸ್ ಮೆನ್ಗಳನ್ನು ನೀನು ಆಶೀರ್ವದಿಸು. ಸಣ್ಣ ಸಣ್ಣ ವ್ಯಾಪಾರಿಗಳನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಯಾರು ಯಾವುದೇ ಬಿಸ್ನೆಸ್ ಮಾಡ್ತಾಯಿದ್ರು ಅದರಲ್ಲಿ ಏಳಿಗೆನ ಹೊಂದಿ ಕರ್ತನೆ ಸಂತೋಷದಿಂದ ಮುಂದೆ ಸಾಗಲಿ ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರಿಗೂ ರಕ್ಷಣಾ ಅನುಭವ ಕೊಡಬೇಕಂತ ಬೇಡಿಕೊಳ್ತೇವೆ. ನಿತ್ಯ ಜೀವದ ನಿರೀಕ್ಷೆನ ನೀನು ಅವರಿಗೆ ಕೊಡು ಸ್ವಾಮಿ. ಉಡುಪಿ ಜಿಲ್ಲೆಯ ಎಲ್ಲ ಬಿಸ್ನೆಸ್ಮೆನ್ಗಳು ಆಶೀರ್ವಾದವಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಈ ದಿನದಲ್ಲಿ ಕರ್ತನೆ, ಯಾರೆಲ್ಲ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗಾಗಿ ಬೇಡಿಕೊಳ್ತೇವೆ. ಆರೋಗ್ಯ ಬೇಕಾದವರಿಗೆ ಆರೋಗ್ಯ ಕೊಡಪ್ಪ. ಪ್ರಯಾಣ ಮಾಡುವವರಿಗೆ, ಈ ದಿನ ಪ್ರಯಾಣ ಮಾಡುವವರಿಗೆ ಸುರಕ್ಷತೆ ಕೊಡಪ್ಪ. ಈ ದಿನ ಕೈ ಇಟ್ಟು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ಈ ದಿನ ಪ್ರತಿಯೊಂದು ಕುಟುಂಬದಲ್ಲೂ ದೈವಿಕ ಸಮಾಧಾನ ಇರಲಿ ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನ ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ದಿನ ನಿನ್ನ ವಾಕ್ಯದ ದಿನ ಎಂಬುದಾಗಿ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಎಂಬುದಾಗಿ ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಯಶಸ್ಸಿನ ದಿನ ಎಂಬುದಾಗಿ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ಜಯದೆಡೆಗೆ ನಮ್ಮನ್ನು ನಡೆಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಹಾಲೆಲೂಯಾ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭು ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.